ಜನವರಿ 2, 2024ರಂದು ಭಾರತವೇ ರಾಮ ಮಂದಿರದ ಸಂಭ್ರಮದಲ್ಲಿದ್ದಾಗ ಆಲಂ ಅನ್ಸಾರಿ ಖಾನ್, ಜುಬೇರ್ ಖಾನ್ ಎಂಬುವವರ ಇಮೇಲ್ ಐಡಿಯಿಂದ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹಾಗೂ ರಾಮ ಮಂದಿರವನ್ನು ಬ್ಲಾಸ್ಟ್ ಮಾಡುವುದಾಗಿ ಬೆದರಿಕೆಯ ಸಂದೇಶ ರವಾನೆ ಆಗುತ್ತೆ. ಇದರ ಬಗ್ಗೆ ತನಿಖೆ ಆರಂಭಿಸಿದಂತಹ ಉತ್ತರ ಪ್ರದೇಶದ SITಗೆ ಸಿಗುವಂತಹ ಆರೋಪಿಗಳು ಮುಸಲ್ಮಾನರಾಗಿರಲಿಲ್ಲ. ಬದಲಾಗಿ ಓಂ ಪ್ರಕಾಶ್ ಮಿಶ್ರಾ ಹಾಗೂ ತಹರ್ ಸಿಂಗ್ ಅವರನ್ನು ಪೊಲೀಸರು ಬಂಧನ ಮಾಡ್ತಾರೆ. ಇದರ ಹಿಂದಿನ ಮಾಸ್ಟರ್ ಮೈಂಡ್ ಬಿಜೆಪಿಯ ದೇವೇಂದ್ರ ತಿವಾರಿ ಆಗಿದ್ದ. ಅಸಲಿಗೆ ಚುನಾವಣೆಯ ಸಂದರ್ಭದಲ್ಲಿ ಇಂತಹ ಮೆಸೇಜ್ ಅನ್ನು ಸ್ಪ್ರೆಡ್ ಮಾಡುವಂತಹ ಉದ್ದೇಶವಾದರೂ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. During a religious procession by Hindu nationalist groups passing through the predominantly Muslim town of Nuh, uploaded a video on social media saying he would attend the procession. But a few days earlier, a local priest in the same state whose sermons reached millions had this prescient advice. This working committee's recommendation to form a separate the mob मुस्लिम है तो मामला तुम लोग कल बकरीद है, तुम लोग गाय काटेगा, बकरी काटेगा, मुर्गी काटेगा, हम आज कल तुम लोग का killing 6 people, including 2 police officers. ಕೇಂದ್ರ ಸಚಿವ ನಿತ್ಯಾನಂದ ರಾಯ್ ಅವರು ಬಿಡುಗಡೆ ಮಾಡಿದ ವರದಿಯ ಪ್ರಕಾರ 2016ರಿಂದ 2020ರವರೆಗೆ ಭಾರತದಲ್ಲಿ ಒಟ್ಟಾರೆ 3400 ಕೋಮು ಗಲಭೆಗಳು ಆಗಿದೆ. ಇದರಲ್ಲಿ 180 ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಈ ಕಮ್ಯುನಲ್ ಗಲಭೆಗಳು ಹೇಗೆ ಆರಂಭವಾಗುತ್ತೆ ಅಂದ್ರೆ 4 ಹಂತವಾಗಿ ನಡೆಯುತ್ತೆ. ಆರಂಭದಲ್ಲಿ ಒಂದು ಧರ್ಮದವರ ಹೆಸರಿನಲ್ಲಿ ಬೇರೆ ಧರ್ಮದ ಮೇಲೆ ಮುಸ್ಲಿಮರೇ ಎಚ್ಚರ, ಹಿಂದೂ ರಾಷ್ಟ್ರ ತಯಾರಿ ನಡೆಯುತ್ತಿದೆ. ಹಿಂದೂ ದೇವಾಲಯದ ವಿರುದ್ಧ ನಿಂತ ಮುಸ್ಲಿಂ ಅಧ್ಯಕ್ಷ, ಅತ್ಯಾಚಾರ, ದರೋಡೆ, ಲೂಟಿಯಲ್ಲಿ ಮುಸ್ಲಿಮರೇ ನಂಬರ್ 1 ಎಂಬ ರೀತಿಯಲ್ಲಿ ದ್ವೇಷಪೂರಿತವಾದಂತಹ ಮೆಸೇಜ್ಗಳು ಸ್ಪ್ರೆಡ್ ಆಗುತ್ತೆ. ಇದನ್ನು ನೋಡಿದ ಮತ್ತೊಂದು ಧರ್ಮದವರು ಇದರ ನಿಜಾಂಶವನ್ನು ತಿಳಿಯದೆ ಅನ್ಯ ಕೋಮಿನ ಮೇಲೆ ದ್ವೇಷ ಮನೋಭಾವವನ್ನು ಇಟ್ಕೊಂಡಾಗ ಮುಂದಿನ ಹಂತವಾಗಿ ರಾಜಕೀಯ ನಾಯಕರು ತಮ್ಮ ಲಾಭಕ್ಕಾಗಿ ದ್ವೇಷಪೂರಿತವಾದಂತಹ ಭಾಷಣವನ್ನು ಈ ರೀತಿಯಾಗಿ ಮಾಡ್ತಾರೆ. ನೀ ತಾಂಟ್ರೆ ಬಾ ತಾಂಟ್ರೆ ದಿನಕ್ಕೊಬ್ಬ ಗಂಡ ಪರ್ಮನೆಂಟ್ ಗಂಡನೇ ಇಲ್ಲ. ಅದನ್ನು ಕೇಳಿದ ಯುವಕರು ಪ್ರಚೋದನೆಗೊಂಡು ಗಲಭೆಯನ್ನು ಪ್ರಾರಂಭಿಸುವಂತಹ ಕೆಲಸವನ್ನು ಮಾಡ್ತಾರೆ. ಮತ್ತೆ ಇದು ದೊಡ್ಡ ಮಟ್ಟದಲ್ಲಿ ಉಂಟಾಗಿ ಸಾವು ನೋವು ಉಂಟಾಗ್ತದೆ. ಆಗ ಕೊನೆಯ ಹಂತ ಮೀಡಿಯಾದವರು ಇದನ್ನು ನಿಲ್ಲಿಸುವ ಮಾತುಗಳನ್ನು ಆಡದೆ ತಮ್ಮ ಕರ್ತವ್ಯವನ್ನು ಬಿಟ್ಟು ಇದಕ್ಕೆ ಕೋಮು ಬಣ್ಣವನ್ನು ಹಾಕಿ ದಿನವಿಡೀ ಚರ್ಚೆ ಮಾಡಿ ಒಂದು ಪಕ್ಷದವರ ಪರವಾಗಿ ಮಾತನಾಡ್ತಾರೆ. ಇದಕ್ಕೆ ಒಂದು ದೊಡ್ಡ ಉದಾಹರಣೆ ಆಗಸ್ಟ್ 10, 2020ರಂದು ಬೆಂಗಳೂರಿನ DJ ಹಳ್ಳಿ ಮತ್ತು KG ಹಳ್ಳಿಯಲ್ಲಿ ಮೊಹಮ್ಮದ್ ಪೈಗಂಬರರ ಬಗ್ಗೆ ನವೀನ್ ಎಂಬ ಫೇಸ್ಬುಕ್ ಖಾತೆಯಿಂದ ಅವಹೇಳನಕಾರಿಯಾದಂತಹ ಒಂದು ಪೋಸ್ಟ್ ಅನ್ನು ಮಾಡ್ತಾನೆ. ಇದರ ಬಗ್ಗೆ ನ್ಯಾಯ ಕೇಳಲು MLA ಬಳಿ ಹೋದಂತಹ ಜನರಿಗೆ ಸರಿಯಾದಂತಹ ಸ್ಪಂದನೆ ಸಿಕ್ಕದಾಗ ಪೊಲೀಸ್ ಸ್ಟೇಷನ್ಗೆ ಭೇಟಿ ಕೊಡ್ತಾರೆ. ಆಗ ಕೋಪಗೊಂಡಂತಹ ಗುಂಪು ಪೊಲೀಸ್ ಗಾಡಿಗಳಿಗೆ ಬೆಂಕಿ ಹಾಕ್ತಾರೆ, MLA ಮನೆಯನ್ನು ಸುಟ್ಟು ಹಾಕ್ತಾರೆ. ಗಲಭೆಯಲ್ಲಿ 3 ಜನರು ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ, ಸಾವಿರಾರು ಜನರು ಜೈಲು ಸೇರ್ತಾರೆ. ಇದನ್ನು ನಮ್ಮ ಮಾಧ್ಯಮಗಳು ಕೋಮು ದ್ವೇಷದ ಬಣ್ಣವನ್ನು ಕೊಟ್ಟು ಒಂದು ಪಕ್ಷದ ಪರವಾಗಿ ದಿನವಿಡೀ ಚರ್ಚೆ ಮಾಡ್ತಾರೆ. ಒಂದು ವೇಳೆ ಆರಂಭದಲ್ಲಿಯೇ ಆ ಪೋಸ್ಟ್ ಮಾಡಿದಂತಹ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ರೆ ಇಷ್ಟೊಂದು ದೊಡ್ಡ ಅನಾಹುತನೇ ಆಗ್ತಾ ಇರಲಿಲ್ಲ. ಮತ್ತೊಂದು ಘಟನೆ ಭಾರತವೇ ಬೆಚ್ಚಿ ಬಿದ್ದ 2002 ಫೆಬ್ರವರಿ 24ರಂದು ಗುಜರಾತಿನ ಗೋಧ್ರಾ ಬಳಿ ಅಯೋಧ್ಯೆಯಲ್ಲಿ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಬರುತ್ತಾ ಇದ್ದಂತಹ ಸಬರಮತಿ ಎಕ್ಸ್ಪ್ರೆಸ್ ನ ಕೋಚ್ ನಂಬರ್ S6 ಮತ್ತು S7 ನಲ್ಲಿದ್ದ ಕರಸೇವಕರ ಬೋಗಿಗೆ ಬೆಂಕಿ ಬಿದ್ದ ಪರಿಣಾಮವಾಗಿ 59 ಕರಸೇವಕರು ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ. ಆದ್ರೆ ಅವತ್ತು ಇದ್ದಂತಹ ಸರ್ಕಾರ ಈ ಪರಿಸ್ಥಿತಿಯ ಲಾಭ ಪಡೆಯುವ ಉದ್ದೇಶದಿಂದ ಇದರಲ್ಲಿ ISIS ಕೈವಾಡ ಇದೆ ಅಂತ ಹೇಳಿ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರೆ. ನಂತರ ಸತ್ತವರ ಮೃತದೇಹವನ್ನು ಅವರವರ ಕುಟುಂಬಕ್ಕೆ ಕೊಡದೆ ವಿಶ್ವ ಹಿಂದೂ ಪರಿಷತ್ ಮುಖಾಂತರ ಗುಜರಾತ್ ರಾಜ್ಯಾದ್ಯಂತ ಮೆರವಣಿಗೆಯನ್ನು ಮಾಡಿ ಮೀಡಿಯಾ ಮುಖಾಂತರ ಮುಸ್ಲಿಂ ವಿರೋಧಿ ಸುದ್ದಿಗಳನ್ನು ಬಿತ್ತರಿಸ್ತಾರೆ. ರಾಜಕೀಯ ನಾಯಕರು ಕ್ರೋಮು ಪ್ರಚೋದನೆಕಾರಿಯಾದಂತಹ ಭಾಷಣವನ್ನು ಮಾಡ್ತಾರೆ. ಇದರ ಪರಿಣಾಮವಾಗಿ ಗುಜರಾತಿನಲ್ಲಿ ದೊಡ್ಡ ಮಟ್ಟದ ಗಲಭೆ ಉಂಟಾಗ್ತದೆ. ಆಜ್ ತಕ್ ಮತ್ತು ಫ್ಲಾಶ್ ನ್ಯೂಸ್ಗಳಲ್ಲಿ ಕರಸೇವಕರ ಶವಗಳನ್ನು ಮತ್ತೆ ತೋರಿಸಿ ಮುಸ್ಲಿಂ ವಿರೋಧಿ ಹೇಳಿಕೆಯನ್ನು ಕೊಡ್ತಾರೆ ಎಂದು ಔಟ್ಲುಕ್ ಇಂಡಿಯಾ ವೆಬ್ಸೈಟ್ ವರದಿ ಮಾಡ್ತದೆ. ಈ ಸುದ್ದಿಗಳನ್ನು ನೋಡ್ತಾ ಇದ್ದಂತಹ ಜನರು ಕರಸೇವಕರನ್ನು ಕೊಂದದ್ದು ಮುಸಲ್ಮಾನರು ಅಂತ ಹೇಳಿ ಗಲಭೆಯನ್ನು ಮಾಡಿ ಒಟ್ಟಾರೆ 790 ಮುಸಲ್ಮಾನರನ್ನು ಬರ್ಬರವಾಗಿ ಹತ್ಯೆ ಮಾಡ್ತಾರೆ. ಆ ಗಲಭೆಯಲ್ಲಿ 250 ಹಿಂದೂಗಳು ಸೇರಿ 1044 ಜನರು ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ. ಈ ಗಲಭೆಗೆ ಗುಜರಾತ್ ಸರ್ಕಾರದ ಕೈವಾಡ ಇತ್ತು ಎಂಬುದನ್ನು ನಾವು ಬಿಡಿಸಿ ಹೇಳಬೇಕಾದಂತಹ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅಲ್ಲಿ ಗಲಭೆ ನಡೀತಾ ಇದ್ದಾಗ ಅನ್ಯಾಯಕ್ಕೊಳಗಾದಂತಹ ಸಾವಿರಾರು ಜನರು ಪೊಲೀಸರಿಗೆ ಕಾಲ್ ಮಾಡಿದಾಗ ಅವರು ರೆಸ್ಪಾನ್ಸೇ ಕೊಡ್ತಾ ಇರಲಿಲ್ಲ.
ಅದಲ್ಲದೆ ಕಾಂಗ್ರೆಸ್ ಎಂಪಿ ಆಗಿದ್ದ ಅಹಮದ್ ಪಟೇಲ್ ಅವರ ಮನೆ ಮೇಲೆ ದಾಳಿ ಮಾಡಿದಾಗ ಅವತ್ತಿನ ಮುಖ್ಯಮಂತ್ರಿ ನರೇಂದ್ರ ಮೋದಿ ಅವರಿಗೆ ಕಾಲ್ ಮಾಡಿದಾಗ ಕ್ಯಾರೆ ಅನ್ನಲಿಲ್ಲ. ಇದರ ಪರಿಣಾಮವಾಗಿ ಅವತ್ತು ಅಹಮದ್ ಪಟೇಲ್ ಅವರು ತಮ್ಮ ಪ್ರಾಣವನ್ನು ಕಳೆದುಕೊಂಡ್ರು. ಅವತ್ತು ಜನರು ಮನುಷ್ಯತ್ವವನ್ನೇ ಮರೆತರು ಎಂಬುದಕ್ಕೆ ಉದಾಹರಣೆ ಗರ್ಭಿಣಿಯಾಗಿದ್ದ 21 ವರ್ಷದ ಬಿಲ್ಕಿಸ್ ಬಾನು ಅವರ ಮೇಲೆ 11 ಜನರು ಸಾಮೂಹಿಕವಾಗಿ ಅತ್ಯಾಚಾರ ಮಾಡ್ತಾರೆ. 4 ವರ್ಷದ ಮಗು ಸೇರಿದಂತೆ 11 ಜನ ಕುಟುಂಬ ಸದಸ್ಯರನ್ನು ನೇತು ಹಾಕಿ ಪ್ರಾಣಿಗಳಂತೆ ಹತ್ಯೆ ಮಾಡ್ತಾರೆ. ಈ ರೀತಿಯಾಗಿ ಅದೆಷ್ಟೋ ಮುಸ್ಲಿಂ ಗರ್ಭಿಣಿ ಮಹಿಳೆಯರ ಹೊಟ್ಟೆಯನ್ನು ಧರ್ಮ ರಕ್ಷಣೆಯ ಹೆಸರಿನಲ್ಲಿ ಕೊಯ್ದು ಮಗುವನ್ನು ಹೊರತೆಗೆದಂತಹ ಘಟನೆ ಕೂಡ ನಡೆಯುತ್ತೆ. ಈ ಗಲಭೆಯ ಹಿಂದೆ ಯಾರ ಕೈವಾಡ ಇತ್ತು ಎಂಬುದನ್ನು ಈ ಗಲಭೆಯ ಮಾಸ್ಟರ್ ಮೈಂಡ್ ಬಾಬು ಬಜರಂಗಿ ಅವರು ಒಂದು ಸ್ವಿಂಗ್ ಆಪರೇಷನ್ ಅಲ್ಲಿ ಇದರ ಹಿಂದಿನ ಐಡಿಯಾ ಯಾವ ರೀತಿ ಕೋಮು ಗಲಭೆಯನ್ನು ಮಾಡಿ ಅಧಿಕಾರಕ್ಕೆ ಪಡೆಯುವುದು ಎಂಬುದನ್ನು ಬಿಚ್ಚಿಟ್ಟಿದ್ರು. ಅದಕ್ಕಿಂತ ದೊಡ್ಡ ಉದಾಹರಣೆ ಅವತ್ತು ಮುಖ್ಯಮಂತ್ರಿ ಆಗಿದ್ದವರು ಇವತ್ತು ಪ್ರಧಾನಮಂತ್ರಿ ಆಗಿ ಒಡೆದು ಹಾಳುವಂತಹ ನೀತಿ ಪ್ರಾರಂಭವಾದದ್ದು ಇವತ್ತು ನಿನ್ನೆ ಅಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ಕೂಡ ಸ್ವಾತಂತ್ರ್ಯ ಸಂಗ್ರಾಮ ಹೆಚ್ಚಾದಾಗ ಒಡೆದು ಆಳುವ ನೀತಿಯಿಂದ ಮತ್ತೆ ಅಧಿಕಾರಕ್ಕೆ ಬಂದರು. ಈ ರೀತಿಯಾಗಿ ಎಷ್ಟೊಂದು ಗಲಭೆಗಳು ನಮ್ಮ ದೇಶದಲ್ಲಿ ನಡೆದಿದೆ, ಎಲ್ಲವೂ ಕೂಡ ಅಧಿಕಾರಕ್ಕಾಗಿ. 1969 ಗುಜರಾತ್ ರೈಟ್ಸ್, 1983 ಬಾಂಬೆ ರೈಟ್ಸ್, 1989 ಬಗ್ಲಾಪುರ ವೈಲೆನ್ಸ್, 1992 ಬಾಬರಿ ಮಸೀದ್ ಧ್ವಂಸ, 2013 ಮುಜಫರ್ ನಗರ ರೈಟ್ಸ್, 2020 ಡೆಲ್ಲಿ ರೈಟ್ಸ್. ಇದರೆಲ್ಲರ ಹಿಂದಿನ ಉದ್ದೇಶ ಒಂದೇ, ಹಿಂದೂ ಮುಸಲ್ಮಾನರನ್ನು ವಿಭಜನೆ ಮಾಡಿ ಅಧಿಕಾರಕ್ಕೆ ಪಡಿಬೇಕು. ಇದನ್ನು ಹೋಗಲಾಡಿಸಲು ನಮ್ಮಲ್ಲಿರುವ ದಾರಿ ಭಗತ್ ಸಿಂಗ್ ಅವರು ಕಮ್ಯುನಲ್ ರೈಟ್ಸ್ ಅಂಡ್ ದೇರ್ ಸೊಲ್ಯೂಷನ್ ಎಂಬ ಆರ್ಟಿಕಲ್ ಅಲ್ಲಿ ಬರೆದ ಹಾಗೆ ಜನರು ಜಾಗರೂಕತೆಯಾಗಬೇಕು. ರಾಜಕೀಯ ನಾಯಕರ, ಧಾರ್ಮಿಕ ನಾಯಕರ ದ್ವೇಷಪೂರಿತವಾದಂತಹ ಭಾಷಣದಿಂದ ಪ್ರಭಾವಿತರಾಗಬಾರದು. ಧರ್ಮ ವಿರೋಧಿ ಹೇಟ್ ಸ್ಪೀಚ್ಗಳು ಬಂದಾಗ ಅದನ್ನು ಶೇರ್ ಮಾಡದೆ ಅದರ ಸತ್ಯವನ್ನು ತಿಳಿದು ಕೋಮು ಸಾಮರಸ್ಯದ ಮಾಹಿತಿಗಳನ್ನು ನಿಮ್ಮ ಅನ್ಯ ಕೋಮಿನ ಸ್ನೇಹಿತರಿಗೆ ಕಳುಹಿಸಬೇಕು. ಈ ಒಂದು ವಿಡಿಯೋವನ್ನು ನೋಡಿರಬಹುದು. ಅದರಲ್ಲಿ ನಾಯಕನಾದವನು ತನ್ನ ಜವಾಬ್ದಾರಿಯನ್ನು ಅರಿತ ಕಾರಣ ದೊಡ್ಡ ಗಲಭೆ ನಿಂತು ಹೋದ ಸಂದೇಶ ಇರುವಂತಹ ಒಂದು ವಿಡಿಯೋ. ಇದೇ ರೀತಿ ಮೊನ್ನೆ ನಮ್ಮ ದಕ್ಷಿಣ ಕನ್ನಡದ ಸುಳ್ಯದಲ್ಲಿ ರಾಮ ಮಂದಿರದ ಬ್ಯಾನರ್ ಅನ್ನು ಯಾರೋ ಹರಿದು ಹಾಕಿದ್ರು. ಜನರು ತಾಳ್ಮೆಯಿಂದ ವರ್ತಿಸಿ ವಿಚಾರಿಸಿದಾಗ ಗೊತ್ತಾದದ್ದು ಅದನ್ನು ಹರಿದಿದ್ದು ತಮ್ಮದೇ ಧರ್ಮದ ಮಾನಸಿಕ ಅಸ್ವಸ್ಥ ಅಂತ ಹೇಳಿ. ಈ ವೇಳೆ ಜನರು ತಮ್ಮ ತಾಳ್ಮೆಯನ್ನು ಕಳೆದುಕೊಂಡಿದ್ರೆ ಪರಿಸ್ಥಿತಿ ಏನಾಗ್ತಾ ಇತ್ತು. ಆದ್ದರಿಂದ ನಮ್ಮ ದೇಶದ ಯುವಕರು ಹಿಂದೂ ಮುಸ್ಲಿಂ ಮಾಡುವುದರ ಬದಲು ದೇಶದ ಸಮಸ್ಯೆಯ ಬಗ್ಗೆ, ನಿರುದ್ಯೋಗದ ಬಗ್ಗೆ ಮಾತನಾಡಬೇಕು. ಯಾರಿಗಾದ್ರೂ ಸಮಸ್ಯೆ ಆದ್ರೆ ಧರ್ಮ ನೋಡುವುದಕ್ಕಿಂತ ಮಾನವೀಯತೆಯನ್ನು ನೋಡಬೇಕು. ಎಲ್ಲದಕ್ಕೂ ಪ್ರಮುಖವಾಗಿ ಧರ್ಮ ಮತ್ತು ಜಾತಿ ರಾಜಕಾರಣವನ್ನು ಮಾಡುವವರ ವಿರುದ್ಧವಾಗಿ ನಿಂತು ಶಾಲೆ, ಆಸ್ಪತ್ರೆ, ಜನರ ಮೂಲಭೂತ ಸಮಸ್ಯೆಗಳ ಬಗ್ಗೆ ಮಾತನಾಡುವ ರಾಜಕಾರಣಿಗಳಿಗೆ ಬೆಂಬಲವನ್ನು ಕೊಡಬೇಕು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.